ನಿಜಕ್ಕೂ ಈ ಟೆಸ್ಟ್ ಅನ್ನ ಈ ಸೂಪರ್ ಗ್ಲೂ ಪಾಸ್ ಆಗತ್ತಾ ಅನ್ನೋ ಡೌಟ್ ಅಲ್ಲೇನೆ ಈ ಪ್ಲೇಟ್ ಅನ್ನ ಮುರಿದು ಗ್ಲೂ ಅನ್ನ ಅಪ್ಲೈ ಮಾಡಿ ನೀರನ್ನ ಕೂಡ ತುಂಬಿಸೇ ಬಿಟ್ಟೆ. ರಿಸಲ್ಟ್ ಏನಾಗತ್ತೆ ವೇಟ್ ಮಾಡಿ ನೋಡಿ. ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿ ಬೈ ಮಾಡಬೇಕು ಅಂತ ಅನ್ಕೊಂಡ್ರೆ ಫೇಸ್ಬುಕ್ ಆಗಿದ್ರೆ ಈ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಇಲ್ಲೇನೆ ನಿಮ್ಗೆ ಇದರ ಲಿಂಕ್ ಸಿಗುತ್ತೆ, ಇಲ್ಲಿಂದ ನೀವು ಬೈ ಮಾಡಬಹುದು. ಯೂಟ್ಯೂಬ್ ಅಲ್ಲಿ ಆಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಪ್ರಾಡಕ್ಟ್ ವಿಷಯಕ್ಕೆ ಬರೋದಾದ್ರೆ ಪ್ಯಾಕೇಜಿಂಗ್ ತುಂಬಾನೇ ಚೆನ್ನಾಗಿ ನೀಟಾಗಿ ಮಾಡಿ ಕಳಿಸಿದ್ದಾರೆ. ಓಕೆ, ಇಷ್ಟೇ ಚಿಕ್ಕದಾಗಿದೆ ಗ್ಲೂ, ಏನೋ ಹೆಸರಿದೆ, ಅದು ಓದೋ ರೀತಿನಲ್ಲಂತೂ ಇಲ್ಲ. ಮಲ್ಟಿಪರ್ಪಸ್ ಅನ್ನೋದು ಒಂದು ಮಾತ್ರ ಓದಬಹುದು, ಬಾಕಿ ಯಾವುದು ಓದೋ ರೇಂಜಲ್ಲಿ ಇಲ್ಲ. ಇಲ್ಲೊಂದಿದೆ ಪ್ರಾಡಕ್ಟ್ ನೇಮ್ ನೋಡಿ, ಯೂನಿವರ್ಸಲ್ ಗ್ಲೂ, ಅದೇ ಈ ಪ್ರಾಡಕ್ಟ್ ಹೆಸರು. ಏನೇನಿದೆ ಇನ್ಗ್ರೀಡಿಯೆಂಟ್ ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ. ವಾರ್ನಿಂಗ್, ಚಿಕ್ಕ ಮಕ್ಕಳಿಂದ ದೂರ ಇಡಿ, ಮತ್ತೆ ಕಣ್ಣಿಗೆ ಬಿಳಿದಿರೋಂಗೆ ನೋಡ್ಕೊಳ್ಳಿ, ಕೂಲ್ ಮತ್ತೆ ಡ್ರೈ ಪ್ಲೇಸ್ ಅಲ್ಲಿ ಇದನ್ನ ಸ್ಟೋರ್ ಮಾಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಅನ್ಬಾಕ್ಸಿಂಗ್ ಮಾಡಿದ್ರೆ ಓಕೆ, ಗ್ಲೂ ಕೊಟ್ಟಿದ್ದಾರೆ. ಗ್ಲೂ ಸರಿಯಾಗಿದೆ. ಎಸ್, ಕೆಲವೊಂದ್ಸಲ ಗ್ಲೂ ಗಟ್ಟಿಯಾಗಿ ಹೋಗಿರುತ್ತೆ, ನೀವು ನೋಡಿರ್ಬೋದು ಶಾಪಲ್ಲೆಲ್ಲ ತಗೊಳ್ಳುವಾಗ. ಎಕ್ಸ್ಪೀರಿಯನ್ಸ್ ಆಗಿದೆ ನನಗಂತೂ. ಆ ಗ್ಲೂ ಒಳಗಡೆ ಗಟ್ಟಿಯಾಗಿ ಹೋಗಿರುತ್ತೆ, ಆ ರೀತಿಯಾಗಿ ಏನಿಲ್ಲ, ಸರಿಯಾಗಿದೆ. ಹಂಗೇನೆ ಓಹೋ, ಇದೇನೋ ಒಂದು ಕೊಟ್ಟಿದ್ದಾರೆ, ಇದು ಏನಂತಾನೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಕೊಟ್ಟಿದ್ದಾರೆ. ಚಿಕ್ಕ ಜಾಗಕ್ಕೆ ಅಂಟಿಸೋಕಂತ ಕಾಣಿಸುತ್ತೆ ಇದು. ಈ ಮೇಲ್ಗಡೆ ಇದನ್ನ ರಿಮೂವ್ ಮಾಡಿ, ರಿಮೂವ್ ಆಗುತ್ತಲ್ಲ, ರಿಮೂವ್ ಆಗುತ್ತೆ. ರಿಮೂವ್ ಮಾಡಿ ಚಿಕ್ಕದಾಗಿರೋ ಜಾಗಕ್ಕೆ ಅಂಟಿಸ್ಬೇಕು ಅಂದ್ರೆ, ಗಮ್ ಹಾಕಬೇಕು ಅಂತಂದ್ರೆ ಇದನ್ನ ಅಡಾಪ್ಟರ್ ಆಗಿ ಯೂಸ್ ಮಾಡ್ಬೋದು. ಹಿಂಗಾಗಿ ಎಷ್ಟು ಬೇಕಷ್ಟೇ ಯೂಸ್ ಮಾಡ್ಬೋದು. ಸೂಪರ್. ಮತ್ತೆ ಇಲ್ಲಿ ಹೋಲ್ ಆಗಿಲ್ಲ, ಹೋಲ್ ಮಾಡೋದಕ್ಕಂತಾನೆ ನೋಡಿ ಒಂದು ಪಿನ್ ಕೂಡ ಕೊಟ್ಟು ಕಳಿಸಿದ್ದಾರೆ, ಚುಚ್ಚಿ ಪಿನ್ನ ಅಂತ. ಒಳ್ಳೆ ವಿಷಯ. ಓಕೆ, ಕಾಣಿಸ್ತಾ ಇದೆಯಾ? ಒಂದು ಪಿನ್ ಕೂಡ ಕೊಟ್ಟು ಕಳಿಸಿದ್ದಾರೆ. ಇಲ್ಲಿ ಈ ರೀತಿಯಾಗಿ ಚುಚ್ಚಿ ಇದನ್ನ ಹಿಂಗ ಹಾಕಿ ನೋಡಿ, ಇಲ್ಲಿಂದ ಸ್ಮಾಲ್ ಜಾಗದಲ್ಲಿ ಎಷ್ಟು ಬೇಕಷ್ಟೇ ಡ್ರಾಪ್ ಅನ್ನ ಹಾಕೊಳ್ಬಹುದು. ಸೂಪರ್, ಒಳ್ಳೆ ವಿಷಯ, ಚೆನ್ನಾಗಿ ಕೊಟ್ಟಿದ್ದಾರೆ. ಬನ್ನಿ ಇವಾಗ ರಿಯಾಲಿಟಿ ಚೆಕ್ ಮಾಡೋಣ. ಈ ಟೆಸ್ಟಿಗೆ ಬಲಿ ಆಗ್ತಾ ಇರೋದು ಈ ಒಂದು ಪ್ಲೇಟ್, ಏನು ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಇವಾಗ ಇದನ್ನ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀನಿ, ಬ್ರೇಕ್ ಆಗ್ತಾನೆ ಇಲ್ಲ. ಏನಾದ್ರೂ ಅಂಬುಜಾ ಸಿಮೆಂಟ್ ಇಂದ ಮಾಡಿದಾರೆ ಹೆಂಗೋ ಗೊತ್ತಿಲ್ಲ. ಕೊನೆಗೂ ಹಂಗೋ ಹಿಂಗೋ ಮಾಡಿ ಈ ರೀತಿಯಾಗಿ ಪ್ರೆಸ್ ಮಾಡಿದಾಗ ಕೊನೆಗೂ ಬಿರುಕು ಬಿಡ್ತು. ಓಕೆ, ಇಷ್ಟು ಸಾಕು. ಇದನ್ನ ಜೋಡಿಸಿ ನೋಡೋಣ ಇದು ಅಂಟ್ಕೊಳತ್ತಾ ಇಲ್ವಾ ಅಂತ. ಅಂಟ್ಕೊಳ್ಳೋದಷ್ಟೇ ಅಲ್ಲ, ನೀರು ಕೂಡ ಸೋರಿಕೆ ಆಗಬಾರ್ದು, ಆ ರೇಂಜಿಗೆ ಅಂಟ್ಕೊಳ್ಬೇಕು. ಸೊ ಹೀಗಾಗಿ ಓಕೆ, ಇಲ್ಲಿ ಕರೆಕ್ಟಾಗಿ ಗಮ್ ಹಾಕಿ ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ. ಓಕೆ, ಸೊ ಟ್ರೈ ಮಾಡೋಣ ಇವಾಗ. ಇಷ್ಟು ಬ್ರೇಕ್ ಆಗಿದೆ, ಸಾಕು. ಹಾಗೇನೆ ಕರೆಕ್ಟಾಗಿ ಜೋಡಿಸೋದಕ್ಕೆ ನೋಡಿದ್ರು ಸಣ್ಣ ಗ್ಯಾಪ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು, ಬೆಳಕು ಪಾಸ್ ಆಗ್ತಾ ಇದೆ. ಸ್ಟಿಲ್ ಇದ್ರ ಮೇಲೆನೆ ನಾನು ಅಪ್ಲೈ ಮಾಡ್ತೀನಿ, ಆಯ್ತಾ? ನೋಡೇ ಬಿಡೋಣ ಇದು ವರ್ಕ್ ಆಗತ್ತಿಲ್ವಾ. ಈ ಸೂಪರ್ ಗ್ಲೂ ಅಂತ ಹೇಳಿದಾರಲ್ವಾ, ಸೊ ಅದಕ್ಕೊಂದು ರೀತಿ ಚಾಲೆಂಜ್ ಅಂತಾನೆ ಅಂದ್ಕೊಳ್ಳಿ. ಸೊ ಅದರಿಂದಾಗಿನೇ ಟ್ರೈ ಮಾಡೋಣ ಅಂತ ಹೇಳಿ ಇವಾಗ ಬಂದಿದ್ದೀನಿ. ಸೂಪರ್ ಗ್ಲೂ ಹಾಗೇನೆ ಅಟ್ಯಾಚ್ಮೆಂಟು, ಪಿನ್ನು ಎಲ್ಲ ರೆಡಿ ಇದೆ. ಸೊ ಟಾಪಲ್ಲಿ ಇದೆಯಲ್ವಾ ಈ ಒಂದು ಕ್ಯಾಪ್, ಅದನ್ನ ತೆಗಿಬೇಕು. ಹಾಗೇನೆ ಆ ಪಿನ್ ಸಹಾಯದಿಂದ ಇಲ್ಲೊಂದು ಚಿಕ್ಕ ಹೋಲ್ ಅನ್ನ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹೋಲ್ ಮಾಡಿದ್ದೀನಿ. ಹಾಗೇನೆ ಅಟ್ಯಾಚ್ಮೆಂಟ್ ಅನ್ನ ಹಾಕೊಳ್ಳಿ. ಇವಾಗ ಇದನ್ನ ಅಪ್ಲೈ ಮಾಡುವಂತಹ ಸಮಯ. ಪ್ಲೇಟಿಗೆ ಅಪ್ಲೈ ಮಾಡೋಣ. ಓಕೆ, ಕ್ಲೀನಾಗಿ ಈ ರೀತಿಯಾಗಿ ಜೋಡಿಸ್ಕೊಂಡು ಎಲ್ಲೂ ಕೂಡ ಬಿರುಕು ಬರದ ರೀತಿನಲ್ಲಿ ಇದನ್ನ ಅಂಟಿಸ್ಬೇಕು. ಸೊ ಹೀಗಾಗಿ ಈ ರೀತಿಯಾಗಿ ಹಿಡ್ಕೊಂಡಿದ್ದೀನಿ ಒಂದ್ ಕಡೆ, ಮತ್ತೆ ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಅಟ್ಯಾಚ್ಮೆಂಟ್ ಅನ್ನ ಕೊಟ್ಟಿರೋದ್ರಿಂದ ಎಷ್ಟು ಬೇಕೋ ಅಷ್ಟೇ ಡ್ರಾಪ್ ಅನ್ನ ಹಾಕೊಳ್ಳೋದಕ್ಕೆ, ಮತ್ತೆ ಎಲ್ಲಿ ಬೇಕೋ ಅಲ್ಲಷ್ಟೇ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಕರೆಕ್ಟಾಗಿ ಅಪ್ಲೈ ಮಾಡಿದ್ದೀನಿ. ಹಾಗೇನೆ ಒಂದು ಸ್ವಲ್ಪ ಹೊತ್ತು ಈ ರೀತಿ ಗಟ್ಟಿಯಾಗಿ ಹಿಡ್ಕೊಂಡಿರ್ಬೇಕು ನೀವು. ಒಂದು ಸ್ವಲ್ಪ ಹೊತ್ತು ನಾನು ಅದನ್ನೆಲ್ಲ ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಹಿಂಗೆ ಹಿಡ್ಕೊಂಡಿದ್ರೆ ಇದು ಅಂಟ್ಕೊಂಡು ಬಿಡುತ್ತೆ. ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಆಗಿ ಇದು ಸರಿಯಾಗಿ ಅಂಟ್ಕೊಂಡಿದೆ. ಇನ್ನು ಇದರ ಬ್ಯಾಕ್ ಸೈಡ್ ಕೂಡ ಒಂದು ಸ್ವಲ್ಪ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಇದೇ ರೀತಿಯಾಗಿ ಹಿಡ್ಕೊಳ್ಬೇಕು. ಹಾಗೇನೆ ನೋಡ್ತಾ ಇರಬಹುದು ಇವಾಗ ಆಲ್ಮೋಸ್ಟ್ ಆಗಿ ಇದು ಅಂಟ್ಕೊಂಡಿದೆ. ಮತ್ತೆ ಆಲ್ರೆಡಿ ಸ್ವಲ್ಪ ಬೆಳಕು ಕಾಣಿಸ್ತಾ ಇದೆ, ಅಂದ್ರೆ ಗ್ಯಾಪ್ ಇರೋ ರೀತಿ ಅನ್ನಿಸ್ತಾ ಇದೆ. ಬಟ್ ಆ ಸೂಪರ್ ಗ್ಲೂ ಏನಿದೆ ಅದು ಟ್ರಾನ್ಸ್ಪರೆಂಟ್ ಕೂಡ ಆಗಿದೆ. ಸೊ ಯಾವುದೇ ರೀತಿಯಾಗಿ ಭಯ ಬೇಡ. ಸ್ಟಿಲ್ ಇಲ್ಲಿ ಬ್ಯಾಕ್ ಸೈಡ್ ಕೂಡ ಒಂದು ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡೋ ಅವಶ್ಯಕತೆ ಏನಿಲ್ಲ, ಬಟ್ ಅಪ್ಲೈ ಮಾಡೋಣ, ಆಯ್ತಾ? ಟೆಸ್ಟ್ ಅನ್ನ ಪಾಸ್ ಮಾಡ್ಬೇಕಲ್ವಾ. ಸೊ ಹೀಗಾಗಿ ಎಫರ್ಟ್ ಕೂಡ ಚೆನ್ನಾಗೇನೆ ಇರಬೇಕು. ಸೊ ಕರೆಕ್ಟಾಗಿ ಅಪ್ಲೈ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎಫರ್ಟ್ ಎಲ್ಲ ಹಾಕಿದ್ದೀನಿ. ಸೂಪರ್ ಗ್ಲೂ ಕಡೆಯಿಂದ ಎಷ್ಟಾಗುತ್ತಷ್ಟು ಮುಂದ್ ಸೈಡು ಅಪ್ಲೈ ಮಾಡಾಗಿದೆ, ಇಲ್ಲೂ ಅಪ್ಲೈ ಮಾಡಾಗಿದೆ. ಇವಾಗ ಅಸಲಿ ಟೆಸ್ಟ್ ಸಮಯ. ನೀರನ್ನ ತುಂಬಿಸೋಣ, ಆಯ್ತಾ? ಈಗಲೂ ಸೋರಿಕೆ ಆದ್ರೆ ಇದು ಫೇಲು, ಇಲ್ಲ ಅಂತಂದ್ರೆ ಪಾಸು. ಓಹೋ, ಮಸ್ತ್ ಗುರು, ಅನ್ಎಕ್ಸ್ಪೆಕ್ಟೆಡ್. ಒಂದ್ ಸ್ವಲ್ಪ ಕೂಡ ಲೀಕ್ ಆಗ್ತಾ ಇಲ್ಲ. ಕ್ರೇಜಿ. ನಿಮ್ಗೆ ಈ ರೀತಿಯಾಗಿ ತೋರಿಸಿದ್ರೆ ಇದು ಫೇಕ್ ಅಂತ ಅನಿಸ್ಬೋದು. ಸೊ ಹೀಗಾಗಿ ಇದರ ಬಾಟಮ್ ಅಲ್ಲೇ ತೋರಿಸ್ತೀನಿ, ನೋಡ್ಕೊಳ್ಳಿ. ಒಂದ್ ಸ್ವಲ್ಪ ಕೂಡ ಸೋರಿಕೆ ಆಗ್ತಾ ಇಲ್ಲ. ಟ್ರಾನ್ಸ್ಪರೆಂಟ್ ಆಗಿದೆ, ಒಳಗಡೆಯಿಂದ ಬೆಳಕು ಪಾಸ್ ಆಗ್ತಾ ಇದೆ, ಸ್ಟಿಲ್ ನೀರ್ ಪಾಸ್ ಆಗ್ತಾ ಇಲ್ಲ. ಕ್ರೇಜಿ ಅಂತಾನೆ ಹೇಳ್ಬೋದು. ಪ್ರಾಡಕ್ಟ್ ಮಾತ್ರ ಮಸ್ತ್ ಆಗಿದೆ.
ಯೂನಿವರ್ಸಲ್ ಸೂಪರ್ ಗ್ಲೂ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ. ಮಸ್ತಾಗಿದೆ ಮಾತ್ರ ಪ್ರಾಡಕ್ಟ್. ನನಗಂತೂ ಇಷ್ಟ ಆಯಿತು. ಇವಾಗ ನಾನೇನೆ ನೀರು ಚೆಲ್ಲಿದೆ, ಅದಂತೂ ನೀರು ಬರ್ತಾ ಇಲ್ಲ, ನಾನೇನೆ ಚೆಲ್ಲಾಕಣ ಅಂತ. ಇಲ್ಲೇನು ಕಾಣಿಸ್ತಾ ಇದು ಗ್ಲೂ ಅನ್ನು ಅಪ್ಲೈ ಮಾಡಿರೋದು ಹೊರತು ನೀರಲ್ಲ ಅದು. ಸೊ ಹೀಗಾಗಿ ಈ ಒಂದು ಸೂಪರ್ ಗ್ಲೂ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದೆ. ಇನ್ನೇನು ಸ್ವೀಟ್ ಹಂಚೋದೆ. ಪ್ರಾಡಕ್ಟ್ ಬೇಕಿದ್ರೆ ಬೈ ಮಾಡಿ. ಥ್ಯಾಂಕ್ ಯು.